ಕಾವೇರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಕೋಮುಗಲಭೆ ಪ್ರಕರಣಗಳು ಹಾಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಆರೋಪಿಸಿ ಭಾರತೀಯ ಜನತಾ ಪಕ್ಷ ಗುರುವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಈ ಬೃಹತ್ ರ್ಯಾಲಿಯಲ್ಲಿ ಪುರಸಿದ್ದೇಶ್ವರ ದೇವಾಲಯದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಯಶಸ್ವಿಯಾಗಿ ಸಾಗಿದೆ. ಇನ್ನು ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರ ಹಾಗೆ ಗೃಹ ಇಲಾಖೆಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತೀವ್ರ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಬಿಸಿ ಪಾಟೀಲ್ ಹಾಗೆ ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಹಾಗೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಕಳೆದ ಒಂದೇ ವಾರದಲ್ಲಿ 2 ಕೋಮುಗಲಭೆ ಘಟನೆಗಳು ನಡೆದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕಿಡಿಕಾರಿದ ಬಿಜೆಪಿ ನಾಯಕರು ಗಲಭೆಗೆ ಕಾರಣರಾದ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಂತೆ ವರ್ತಿಸ ಪ್ರತಿಭಟನೆಯನ್ನ ಇವತ್ತು ಅದೆಲ್ಲ ಪೊಲೀಸ್ ಇಲಾಖೆಯಿಂದ
ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅಂಡಕೃತ್ಯ ವರ್ತಿಸಿದ ಪ್ರತಿಭಟನೆಯನ್ನ ಇವತ್ತು ತಾವೆಲ್ಲ ದೊಡ್ಡ ಪ್ರಮಾಣದ ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮೇಡಮ್, ಇಲ್ಲಿ ಶಿಗ್ಗಾಂವದಲ್ಲಿ ಮತ್ತು ಹಾವೇರಿಯಲ್ಲಿ ನಡ್ತಕ್ಕಂತ ಕೋಮು ಗಲಭೆಗಳಾಗಿರ್ತಾವು. ಮತ್ತು ಸ್ಥಳೀಯ ಶಾಸಕರುಗಳಿಂದ ಇಲ್ಲಿ ಗಮನಾರ್ಹ ಕಡಿಮೆ ಆಗಿರುವುದರಿಂದ ಬಿಜೆಪಿಯ ಶಾಸಕರು ಮತ್ತು ಸಚಿವರೆಲ್ಲರೂ ಸೇರಿ ಹೋರಾಟಗಳನ್ನು ನಡೆಸಿರುತ್ತಾರೆ. ಇಲ್ಲಿ ಪೊಲೀಸ್ ಇಲಾಖೆ ಸರಿಯಾಗಿ ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಲು ಕಾರಣ ಇಂದು ಹೋರಾಟವನ್ನ ಕೈಗೊಂಡಿದ್ದಾರೆ ಮೇಡಮ್. ಸರ್ ಹೇಳಿ. ಇಲ್ಲಿ ಹೋರಾಟ ಕೈಗೊಂಡಿದ್ದಾರೆ. ಇಲ್ಲಿ ಮೊನ್ನೆ ಮತ್ತೆ ಇಲ್ಲಿ ಸ್ಥಳೀಕರ ಎಲ್ಲ ಕೋಮ ಗಲಭೆಗಳು ಜಾಸ್ತಿ ಸಲಹೆಗಳಾಗಿದಾವು. ಮತ್ತೆ ರೈತರಲ್ಲಿ ಗೊಬ್ಬರ ವಿತರಣೆ ಮಾಡೋದ್ರಲ್ಲಿ ತಾರತಮ್ಯ ಆಗಿರ್ಬೋದು. ಈ ತರ ಕೋಮ ಗಲಭೆಗಳನ್ನು ಆಗಿರೋದ್ರಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಅಲ್ಲಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಬೃಹತ್ ಪ್ರತಿಭಟನೆಯನ್ನು ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ರು ಮೇಡಮ್. ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಬಸವರಾಜ್ ಅವರೇ. ಪೊಲೀಸ್ ಇಲಾಖೆಯಿಂದ ಏಜೆಂಟರುಗಳನ್ನು ನೇಮಿಸಿಕೊಂಡು ಒಂದಂತೆ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ